ಸಿಎಂ ಆಗಿದ್ದಾಗಲೇ ಈ ಒಂದು ವರದಿಯನ್ನು ಕೊಟ್ಟಿರೋದು ಅನ್ನೋದು. ಸೊ ವರದಿಯಲ್ಲಿ ಪ್ರಮುಖವಾಗಿ ಏನೆಲ್ಲ ವಿಚಾರಗಳಿದೆ ಸರ್? ಇದರ ಪೂರ್ತಿ ನಾನು ಅಧ್ಯಯನ ಮಾಡಲಿಲ್ಲ. ಆ ಸಂದರ್ಭದಲ್ಲಿ ಈ ರೀತಿ ಬೇರೆ ಬೇರೆ ಕಡೆ ಭೂ ಹಗರಣ, ವಿಶೇಷವಾಗಿ ನಿಮ್ಮ ವಕ್ಫ್ ಮಂಡಳಿಗೆ ಸೇರಿದಂಥ ಭೂ ಹಗರಣಗಳು ಬಾಕಿದರ ಬಗ್ಗೆ ಭಾರಿ ಚರ್ಚೆಗಳು ಬರುವ ಕಾರಣ ಮೈನಾರಿಟಿ ಕಮಿಷನ್ನವರು ಒಂದು ವರದಿಯನ್ನು ಇದರ ಬಗ್ಗೆ ಸಬ್ಮಿಟ್ ಮಾಡಬೇಕು ಅಂತ ಹೇಳುವಂಥ ಆ ಒಂದು ಆಶಯಗಳಿದ್ದಂಥ ಹಿನ್ನೆಲೆಯಲ್ಲಿ ಅನ್ವರ್ ಮಾಣಿಪಾಡಿಯವರು ಒಬ್ಬ ಎಕ್ಸ್ಪೀರಿಯನ್ಸ್ಡ್ ಒಬ್ಬ ತಜ್ಞ ಮತ್ತು ಎಲ್ಲವನ್ನು ಆಳವಾಗಿ ಅಧ್ಯಯನ ಮಾಡಬಲ್ಲಂಥ ಒಬ್ಬ ವ್ಯಕ್ತಿ ಇದನ್ನು ಪೂರ್ತಿ ಅಧ್ಯಯನ ಮಾಡಿ ಆ ರಿಪೋರ್ಟ್ಗಳನ್ನು ಸಬ್ಮಿಟ್ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಆಗಲೇ ವಕ್ಫ್ ಭೂಮಿ ಕಬಳಿಕೆ, ಸಾವಿರಾರು ಎಕರೆಗಳ ಜಾಗಗಳನ್ನು ಬೇರೆ ಬೇರೆ ಕಡೆಗಳಲ್ಲಿ ವಕ್ಫಿನ ಹೆಸರಲ್ಲಿ ದಾಖಲಾತಿ ಮಾಡುವಂಥ ಪ್ರಯತ್ನಗಳು ನಡೀತಾ ಇದೆ ಅಂತ ಹೇಳುವಂಥದ್ದು ಆಗಲೇ ಬಂದಿತ್ತು. ಮತ್ತು ಭಾರಿ ದೊಡ್ಡ ರಾಜಕಾರಣಿಗಳು, ಅಂದಿನ ಆ ಒಂದು ಆಡಳಿತದಲ್ಲಿದ್ದಂಥ ಭಾರಿ ದೊಡ್ಡ ರಾಜಕಾರಣಿಗಳು, ವಿಶೇಷವಾಗಿ ನಾನು ಪಕ್ಷ ಹೇಳೋದಿಲ್ಲ, ಆದರೆ ಕಾಂಗ್ರೆಸ್ ಪಕ್ಷ ಅಂತ ಹೇಳೋದಕ್ಕೆ ಅದರಲ್ಲಿ ಅಭ್ಯಂತರಗಳಿಲ್ಲ, ಅವರೇ ಇದ್ದವರು, ಅವರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳುವಂಥದ್ದನ್ನು ಸ್ಪಷ್ಟವಾಗಿ ವರದಿಯಲ್ಲಿ ಉಲ್ಲೇಖ ಮಾಡಿ ಅದರ ಹಿನ್ನೆಲೆಯಲ್ಲಿ ತನಿಖೆಗಳನ್ನು ನಡಿಬೇಕು ಅಂತ ಹೇಳುವಂಥದ್ದನ್ನು ಅವರು ಮಾಡಿದರು. ನಾನೇ ಆಗ ಸದಾಶಿವ ಆಯೋಗದ ಒಳ ಮೀಸಲಾತಿ ಮತ್ತು ಈ ಅನ್ವರ್ ಮಾಣಿಪಾಡಿಯ ವರದಿ ಎರಡನ್ನೂ ಕೂಡ ನಾನು ಮುಖ್ಯಮಂತ್ರಿ ಆಗಿದ್ದಾಗ ಆದಷ್ಟು ಬೇಗ ಶೀಘ್ರವಾಗಿ ಅದನ್ನು ತಗೊಂಡು ಅದರ ಬಗ್ಗೆ ತನಿಖೆ ಮತ್ತು ಅದರ ಬಗ್ಗೆ ಚರ್ಚೆಗಳು ನಡಿಬೇಕು, ಸದನದಲ್ಲಿ ಮಂಡನೆ ಮಾಡಬೇಕು ಅಂತ ಹೇಳುವಂಥ ಪ್ರಯತ್ನಗಳನ್ನು ಮಾಡಿದೆ. ಆದರೆ ನನ್ನ ಕಾಲಘಟ್ಟದಲ್ಲಿ ಅದನ್ನು ಮಂಡನೆ ಮಾಡಲಿಕ್ಕೆ ಆಗಲಿಲ್ಲ ಮತ್ತು ಚರ್ಚೆ ಮಾಡಲಿಕ್ಕೆ ಆಗಲಿಲ್ಲ. ಖಂಡಿತವಾಗಿಯೂ ಕೂಡ ಅನ್ವರ್ ಮಾಣಿಪಾಡಿ ಕೊಟ್ಟಂಥ ಆ ವರದಿಯಲ್ಲಿ ಹಲವು ಭಾರಿ ಪ್ರಮುಖ ರಾಜಕಾರಣಿಗಳು ವಕ್ಫಿನ ಹೆಸರಲ್ಲಿ ಅವರು ಕೊಳ್ಳೆ ಹೊಡೆದದ್ದು ಬಹಿರಂಗ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಚರ್ಚೆಗಳಾದರೆ ಎಲ್ಲವೂ ಸೂಕ್ತ ಆಗುತ್ತೆ. ಇದನ್ನು ಯಾವುದೋ ಒಂದು ಪಕ್ಷದ ವ್ಯಕ್ತಿ ಅಂತ ನಾವು ನೋಡಿ ಮಾಡುವಂಥದ್ದಲ್ಲ. ಅನ್ವರ್ ಮಾಣಿಪಾಡಿಯವರು ಅದೇ ಸಮುದಾಯಕ್ಕೆ ಸೇರಿದವರು. ಅನ್ವರ್ ಮಾಣಿಪಾಡಿಯವರು ನಮ್ಮ ಪಾರ್ಟಿಗೆ ಬಂದಿರಬಹುದು ಹೊರತು ಅವರೇನು ಆ ಕಮ್ಯುನಿಟಿಯವರಲ್ಲ ಅಂತ ಯಾರೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಇದರ ಬಗ್ಗೆ ಅವರ ಆ ಅಧ್ಯಯನದ ಸಂದರ್ಭದಲ್ಲಿ ಕೂಡ ಅವರು ಸಾಕಷ್ಟು ಮಾಹಿತಿಗಳನ್ನು ಬೇರೆ ಬೇರೆ ಕಡೆಗಳಲ್ಲಿ ಕಲೆ ಹಾಕಿದ್ದನ್ನು ಕೂಡ ನಾನು ಕಂಡಿದ್ದೇನೆ. ಒಟ್ಟು ಇದೊಂದು ದೊಡ್ಡ ಗೋಲ್ಮಾಲ್ ಪ್ರಕರಣ. ಇದರ ಬಗ್ಗೆ ಸಾವಿರಾರು ರೈತರಿಗೆ ಆಗಿರುವಂಥ ಅನ್ಯಾಯಗಳು, ಸಾವಿರಾರು ಜನರ ಆಸ್ತಿ ಕಬಳಿಕೆಗೆ ಮಾಡಿದಂಥ ಹುನ್ನಾರ, ಇದಕ್ಕೆಲ್ಲ ಇತಿಶ್ರೀ ಆಗ್ಬೋದು ಅಂತ ಹೇಳಿ ನನ್ನ ಅನಿಸಿಕೆ. ಇದೇ ವಿಚಾರವಾಗಿ ಈಗ ಸಿಬಿಐ ತನಿಖೆ ಆಗಬೇಕು ಅಂತ ಆಗ್ರಹ ಕೇಳಿ ಬರ್ತಾ ಇದೆ. ವಿಜೇಂದ್ರ ಕೂಡ ಆಗ್ಲಿ ಇದ್ರ ಜೊತೆ ಮೂಢ ಪ್ರಕರಣವನ್ನು ಸವಾಲು ಹಾಕಿದ್ದಾರೆ. ನೋಡಿ, ಅನಗತ್ಯವಾದಂಥ ಆರೋಪ ನನಗೆ ಗೊತ್ತಿಲ್ಲ, ಯಾರು ಆಮಿಷ ಒಡ್ಡಿದ್ದಾರೆ ಯಾರು ಆಮಿಷ ಒಡ್ಡಲಿಲ್ಲ ಅಂತ ನನಗೆ ಗೊತ್ತಿಲ್ಲ. ಆದರೆ ನಮ್ಮದೇ ಪಾರ್ಟಿನ ಒಬ್ಬ ಮೈನಾರಿಟಿ ಕಮಿಷನ್ನ ಚೇರ್ಮ್ಯಾನು ಅವನು ಕೊಟ್ಟ ವರದಿಯನ್ನು ಆಮಿಷ ಒಡ್ಡಿ ಅದನ್ನು ಮುಚ್ಚಿ ಹಾಕುವಂಥ ಒಂದು ಆ ಸಣ್ಣ ಕೆಲಸ ನಮ್ಮ ಪಕ್ಷದವರು ಯಾರೂ ಮಾಡಲಿಕ್ಕಿಲ್ಲ. ವಿಶೇಷವಾಗಿ ವಿಜಯೇಂದ್ರನಂಥ ಯುವಕ ಖಂಡಿತ ಮಾಡಲಿಕ್ಕಿಲ್ಲ. ಯಾಕೆಂತ ಹೇಳಿದರೆ ವಿಜಯೇಂದ್ರರು ಅಧ್ಯಕ್ಷರಾದ ಇತ್ತೀಚೆಗೆ, ಅಧ್ಯಕ್ಷರು ಆಗಲಿಕ್ಕೆ ಹಿಂದೆ ಬೇರೆಯವರ ರಾಜ್ಯದ ಅಧ್ಯಕ್ಷರಾಗಿದ್ದನ್ನು ನಾವು ಕಂಡಿದ್ದೇವೆ. ಮತ್ತು ವಿಜಯೇಂದ್ರರು ವಕ್ಫ್ನ ಬಗ್ಗೆ ಭಾರಿ ಹಿಂದಿನ ದಿನಗಳಲ್ಲಿ ಮಾತಾಡಿದ್ದನ್ನು ನಾನು ಎಲ್ಲಿ ನೋಡಲಿಲ್ಲ. ಆದ ಕಾರಣ ಇವತ್ತು ಇದೊಂದು ಸಾಮಾಜಿಕ ಇಶ್ಯೂ, ಒಂದು ಸಾರ್ವಜನಿಕ ಇಶ್ಯೂ ಆದ ಕಾರಣ ಇದರ ಬಗ್ಗೆ ಅವರು ನೇರವಾದಂಥ ಒಂದು ಪ್ರತಿಪಾದನೆಗಳನ್ನು ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತಾರೆ. ಮತ್ತು ಎಲ್ಲೋ ಒಂದು ಹಂತದಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿಯೇ ವಕ್ಫ್ ವಿಚಾರದಲ್ಲಿ ಬೇರೆ ಬೇರೆ ತಂಡಗಳಿದ್ದಾವೆ, ಅದರ ದುರುಪಯೋಗ ಪಡ್ಕೊಳ್ಬಹುದು ಅಂತ ಏನು ಕಾಂಗ್ರೆಸ್ನವರು ಒಂದು ಪ್ರಯತ್ನ ಪಟ್ಟರೋ ಅವರು ಈಗ ಫೇಲ್ಯೂರ್ ಆದಂಥದಕ್ಕೆ ಬೇಕಾಗಿಯೇ ಈ ರೀತಿ ಆರೋಪಗಳನ್ನು ಮಾಡ್ತಾರೆ ಅಂತ ನಾನು ತಿಳ್ಕೊಳ್ತಾ ಇದ್ದೀನಿ. ಇದರಿಂದ ಒಂದು ಈ ರೀತಿಯಾದಂಥ ಸಂಘರ್ಷದಲ್ಲಿ ಬಹಳಷ್ಟು ಜನ, ಅದು ಹಿಂದೂಗಳು ಆಗಿರ್ಬೋದು ಮುಸ್ಲಿಮರಿಗೂ ಕೂಡ ಈ ವಕ್ಫ್ ಅನ್ನುವಂಥದ್ದು ಬಹಳಷ್ಟು ಸಮಸ್ಯೆ ಆಗಿದೆ. ಸೊ ಹಾಗಾಗಿ ಅವ್ರಿಗೆ ಇದೇನ ತಲುಪಬಹುದು, ಯಾಕಂದ್ರೆ ಈ ಸಮಸ್ಯೆಗಳು ನೋಡಿ ಅವ್ರಿಗೆ ಆ ಜಾಗ ಸಿಗಬಹುದು. ಎರಡು ನಾನು ಖಂಡಿತವಾಗಿ ಹೇಳ್ತಾ ಇದ್ದೀನಿ. ಒಂದು, ಇವತ್ತು ವಕ್ಫ್ ಇಶ್ಯೂ ಇದು ಸಾಮಾನ್ಯ ಜನರ ಇಶ್ಯೂ ಆಗಿ ಪರಿವರ್ತನೆ ಆಗಿಬಿಟ್ಟಿದೆ. ವಕ್ಫ್ ಇಶ್ಯೂನ ಬಗ್ಗೆ ಇವತ್ತು ಪ್ರತಿಯೊಂದು ಭಾಗದಲ್ಲಿ ಮಾತಾಡುವಂಥ ಸಂಗತಿಗಳೇ ಆಗಿದೆ. ಇದಕ್ಕೆ ಯಾರೆಲ್ಲ ಇದರ ಲಾಭ ಪಡಿಬೇಕು ಅಂತ ಹೇಳುವಂಥವರು ಬಂಡವಾಳಗಳು ಹೊರಗೆ ಬರುವಂಥದ್ದು ನಾವು ಕಾಣ್ತಾ ಇದ್ದೇವೆ. ಮತ್ತು ವಿಶೇಷವಾಗಿ ಒಬ್ಬ ಮಂತ್ರಿ ಈ ಖಾತೆಯನ್ನು ವಹಿಸಿಕೊಂಡ ನಂತರ ಅದೇ ಸಮುದಾಯಕ್ಕೆ ಸೇರಿದ ಕಾರಣ
ಮತ್ತು ಅದೇ ಸಮುದಾಯದ ನೇತಾರ ಅಂತ ಪ್ರತಿಬಿಂಬಿಸಿಕೊಂಡು ನಾನು ಆ ಸಮುದಾಯ ನನ್ನನ್ನು ಬಿಟ್ಟರೆ ಆ ಸಮುದಾಯನೇ ಇಲ್ಲ ಅಂತ ಹೇಳುವಂಥ ಒಬ್ಬ ವ್ಯಕ್ತಿ ಇದನ್ನೆಲ್ಲವನ್ನು ಮಾಡಿದ ಅಂತ ಹೇಳುವಂಥದ್ದು ಇವತ್ತು ಜಗತ್ತು ಜಾಹೀರಾಗಿದೆ. ಅವರು ಇವತ್ತು ಎಲ್ಲಿಯೂ ಕಾಣಿಸ್ತಾನಿಲ್ಲ, ಮಾತಾಡ್ತಾನೂ ಇಲ್ಲ. ಹಿಂದೆ ಎಲ್ಲಿಯೂ ಭಾರಿ ದೊಡ್ಡ ದೊಡ್ಡ ಮಾತಾಡ್ತಾಯಿದ್ರು. ನೋಡಲಿಕ್ಕೆ ಸಣ್ಣದಿದ್ದರೂ ಕೂಡ ವಾಮನಹತಾರ ಆಗಿದ್ದರೂ ಕೂಡ ಭಾರಿ ದೊಡ್ಡ ದೊಡ್ಡ ಎತ್ತರದ ಮಾತುಗಳನ್ನು ಮಾತಾಡಿದವರು ವಫ್ಕಿನ ಬಗ್ಗೆ ಇವತ್ತು ಇಲ್ಲವೇ ಇಲ್ಲ. ಆದರೆ ಅವರೇ ತುಂಬ ಕಡೆಗಳಲ್ಲಿ ಜಿಲ್ಲಾಧಿಕಾರಿಗಳಿಗೆ ಧಮಕಿ ಹಾಕಿ, ಬೇರೆ ಬೇರೆ ಅಧಿಕಾರಿಗಳಿಗೆ ಧಮಕಿ ಹಾಕಿ, ರಾಂಗ್ ಎಂಟ್ರಿಗಳನ್ನು, ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳುವಂಥದ್ದು ಇವತ್ತು ಸಾಮಾನ್ಯ ಜನ ಮಾತಾಡ್ತಾ ಇರುವಂಥ ಸಂಗತಿಗಳು. ಮತ್ತು ಹಲವಾರು ಜಿಲ್ಲಾಧಿಕಾರಿಗಳು ಕೂಡ ಇದರ ಬಗ್ಗೆ ಬಹಿರಂಗವಾಗಿ ಹಿಂಗೆ ಹೇಳಿದ ಕಾರಣ ಹೀಗೆ ಮಾಡಿದ್ದೇವೆ ಅಂತ ಹೇಳುವಂಥದ್ದು ಇದೆಲ್ಲವೂ ನೋಡಿದಾಗ ಇದರಲ್ಲಿ ಇವತ್ತಿನ ಆಡಳಿತ ಪಕ್ಷದ ಭಾರಿ ದೊಡ್ಡ ಕೈವಾಡ. ಅವರು ಹಿಂದೆ ಆಡಳಿತದಲ್ಲಿರೋಗಿರ್ಬೋದು ಅಥವಾ ಅವರ ಪಕ್ಷದವರು ವಫ್ಕ್ನ ಅಧಿಕಾರವನ್ನು ಅವರ ಹತೋಟಿಯಲ್ಲಿಟ್ಕೊಂಡು ಕೆಲಸ ಮಾಡುವಂಥ ಸಂದರ್ಭದಲ್ಲಿರ್ಬೋದು ಅವರು ಮಾಡಿದ್ದಾರೆ. ನಾನು ಖಂಡಿತವಾಗಿ ಇಡೀ ರಾಜ್ಯದ ರೈತರಿಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ, ಯಾರೂ ಭಯಪಡಬೇಕಾದಂಥ ಅಗತ್ಯಗಳಿಲ್ಲ. ಯಾವುದೇ ಈ ರೀತಿಯ ಸುಳ್ಳು ದಾಖಲೆಗಳಿಗೆ ಈ ಬಾರಿ ಒಂದು ಕೊನೆ ಆಗ್ತದೆ. ನಿಮ್ಮ ಲ್ಯಾಂಡು, ನಿಮ್ಮ ಭೂಮಿ ಅದು ನಿಮಗೆ ಲಭ್ಯ ಆಗ್ತದೆ. ಅದರಲ್ಲಿ ಯಾರೂ ಹೆದರುವಂಥ ಅಗತ್ಯ ಇಲ್ಲ. ಅದು ಸಿಕ್ಕುವವರೆಗೆ ಈ ರೀತಿಯ ಹೋರಾಟಗಳು ನಮ್ಮ ಪಕ್ಷದ ವತಿಯಿಂದ ಕೂಡ ಮುಂದುವರಿತದೆ ಅಂತ ನಾನು ತಿಳ್ಕೊಳ್ತಾ ಇದ್ದೀನಿ.